ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒನ್ ಡೇನಲ್ಲಿ ಆಗಿರುವ ಎಲ್ಲ ನ್ಯೂಸ್ಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಅದಕ್ಕೆ ತಾವುಗಳು ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಈ ವಿಡಿಯೋ ನಿನ್ನೆ ಆಗಿರುವ ಎಲ್ಲ ಫುಲ್ ನ್ಯೂಸ್ಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಈ ವಿಡಿಯೋವನ್ನು ನಿನ್ನೆ ರೆಕಾರ್ಡ್ ಮಾಡಲಾಗಿದೆ, ಅಂದರೆ ನಿನ್ನೆ ಆಗಿರುವ ಎಲ್ಲ ನ್ಯೂಸ್ಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಇಂಟರ್ನೆಟ್ ಪ್ರಾಬ್ಲಮ್ ಇರುವ ಕಾರಣ ಈ ವಿಡಿಯೋವನ್ನು ಈ ದಿನ ಪಬ್ಲಿಷ್ ಮಾಡಲಾಗಿದೆ. ಅದಕ್ಕೆ ತಾವುಗಳು ಈ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಹಾಗೆ ದಿನಾಲೂ ಆಗಿರುವ ಎಲ್ಲ ನ್ಯೂಸ್ಗಳನ್ನು ಸಾಯಂಕಾಲನೇ ಅಪ್ಲೋಡ್ ಮಾಡಲಾಗುತ್ತೆ. ಈ ದಿನದಿಂದ ಈ ವಿಡಿಯೋಗಳನ್ನು ಡೈಲಿ ಸಾಯಂಕಾಲನೇ ಅಪ್ಲೋಡ್ ಮಾಡಲಾಗುತ್ತೆ. ಇದೇ ರೀತಿಯ ಡೈಲಿ ಫುಲ್ ನ್ಯೂಸ್ಗಳ ಈ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಒಂದು ಕಡೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಕಳೆದ ವರ್ಷ ಹಾವೇರಿಯ ರೈತರೊಬ್ಬರ ಆತ್ಮಹತ್ಯೆ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಸುಳ್ಳು ಸುದ್ದಿ ಹರಡಿದ್ದಾರೆ ಎಂದು ಎಫ್ಐಆರ್ ಹಾಕಿದ್ರು. ಪೊಲೀಸ್ ಅವರು ಸಂಸದರಾದಂತ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಎಫ್ಐಆರ್ ಹಾಕಿದ್ರು. ಈ ಬಗ್ಗೆ ವಿಚಾರಣೆಯನ್ನು ಕರ್ನಾಟಕ ಹೈಕೋರ್ಟ್ ನಲ್ಲಿ ವಿಚಾರಣೆ ಮಾಡಲಾಗ್ತಾ ಇತ್ತು. ಹಾಗೆ ಈ ಎಫ್ಐಆರ್ ಅನ್ನು ಕೂಡ ಹೈಕೋರ್ಟ್ ರದ್ದು ಮಾಡಿತು. ಕರ್ನಾಟಕ ಹೈಕೋರ್ಟ್ ನೀಡಿದ ಈ ತೀರ್ಪಿಗೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿತು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾದಂತ BR ಗವಾಯಿ ಮತ್ತು ವಿನೋದ್ ಚಂದ್ರ ಅವರ ದ್ವಿಸದಸ್ಯ ಪೀಠ ವಿಚಾರಣೆ ನಡೆಸ್ತಾ ಇತ್ತು. ಮತ್ತೆ ಸುಪ್ರೀಂ ಕೋರ್ಟ್ ಇಂತಹ ವಿಷಯವನ್ನು ಕಠಿಣವಾಗಿ ಟೀಕಿಸಿದೆ. ನೀವು ಇಂತಹ ವಿಷಯವನ್ನು ರಾಜಕೀಯಗೊಳಿಸಬೇಡಿ ಅಂತ ಹೇಳಿದೆ. ನಿಮ್ಮಿಬ್ಬರ ಜಗಳವೇನಾದ್ರೂ ಇದ್ದರೆ ಆ ಜಗಳವನ್ನು ನೀವು ಮತದಾರರ ಮುಂದೆ ಇಟ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕೋರ್ಟ್ ನ ವಿಚಾರಣೆಯ ಖರ್ಚುಗಳೊಂದಿಗೆ ಈ ಕೇಸನ್ನು ರದ್ದು ಮಾಡಿದೆ. ಹಾಗೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ಕಡಿಮೆ 25 ಲಕ್ಷ ದಂಡ ಹಾಕಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಇನ್ನೂ ಕೂಡ ಖಚಿತ ಇಲ್ಲ. ಈ ತೀರ್ಪು ಬಂದಲ್ಲೇ ಸಂಸದರಾದಂತ ತೇಜಸ್ವಿ ಸೂರ್ಯ ಅವರು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ ನಲ್ಲಿ ಹೇಳಿದ್ರು, ರಾಜ್ಯ ಸರ್ಕಾರ ಈ ರೀತಿಯ ಸುಳ್ಳುಗಳನ್ನು ಜನರಿಗೆ ಹೇಳ್ತಾ ಇದೆ ಅಂತ ತೇಜಸ್ವಿ ಸೂರ್ಯ ಅವರು ತಮ್ಮ ಟ್ವೀಟ್ ನಲ್ಲಿ ಬರೆದುಕೊಂಡಿದ್ರು. ಕೆಲವು ದಿನಗಳ ಹಿಂದಷ್ಟೇ ಅಹಮದಾಬಾದ್ ನಲ್ಲಿ ಒಂದು ಪ್ಲೇನ್ ಕ್ರ್ಯಾಶ್ ಆಗಿತ್ತು. ಇದರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಆ ಪ್ಲೇನ್ ಕ್ರ್ಯಾಶ್ ಆಗಿ ಆ ವಿಮಾನ ಒಂದು ಮೆಡಿಕಲ್ ಕಾಲೇಜ್ ಮೇಲೆ ಬಿದ್ದಿತ್ತು. ಅದೇ ರೀತಿಯ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬಹುದು. ಇಲ್ಲಿ ನಾಗರಿಕರನ್ನು ಹೊತ್ತೊಯ್ಯೋ ವಿಮಾನವಿತ್ತು, ಆದ್ರೆ ಅದು ಅಲ್ಲಿ ಒಂದು ಯುದ್ಧ ವಿಮಾನವಾಗಿತ್ತು. ಈ ಘಟನೆಯು ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಿದೆ. ಚೈನಾ ಮೇಡ್ ಈ ಯುದ್ಧ ವಿಮಾನವು ಬಾಂಗ್ಲಾದೇಶದ ರಾಜಧಾನಿಯಾದಂತ ಢಾಕಾದಲ್ಲಿರುವ ಒಂದು ಕಾಲೇಜಿನ ಮೇಲೆ ಅಪ್ಪಳಿಸಿದ ಕಾರಣ ಕಾಲೇಜಿನಲ್ಲಿರುವ 19ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಹಾಗೆಯೇ ಸಾವಿನ ಸಂಖ್ಯೆ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಕೆಲವು ದಿನಗಳಿಂದ ಈ ಚೈನಾ ಮೇಡ್ ಪ್ರಾಡಕ್ಟ್ ಗಳು ಈ ರೀತಿ ಆಗ್ತಾ ಇವೆ. ನೀವೇನಾದ್ರೂ ಈ ಚೈನಾ ಮೇಡ್ ಪ್ರಾಡಕ್ಟ್ ಗಳನ್ನು ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಿ. ಉದಯಪುರ್ ಫೈಲ್ಸ್ ಅಂತ ಒಂದು ಚಿತ್ರ ಬರ್ತಾ ಇತ್ತು. ಅದರ ಕೆಲವು ಪಾರ್ಟ್ಸ್ ಗಳನ್ನು ಕಟ್ ಮಾಡಲಾಗಿದೆ ಅಂತ ಭಾರತ ಸರ್ಕಾರ ಹೇಳಿಕೊಂಡಿದೆ. ಈ ಸಿನಿಮಾ ಟೈಲರ್ ಕನ್ಹಯ್ಯ ಲಾಲ್ ಅವರ ಜೀವನಾಧಾರಿತ ಒಂದು ಕಥೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಚಿತ್ರಕ್ಕೆ ತಡೆ ಕೋರಿ ಹತ್ಯೆ ಆರೋಪಿ ಆದಂತ ಮೊಹಮ್ಮದ್ ಜಾವೀದ್ ಪರ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ಇದರ ವಿಚಾರಣೆಯನ್ನು ನ್ಯಾಯಮೂರ್ತಿಗಳಾದಂತ ಸೂರ್ಯಕಾಂತ್ ಅವರ ದ್ವಿಸದಸ್ಯ ಪೀಠ ವಿಚಾರಣೆ ಮಾಡ್ತಾ ಇದೆ. ಇದರ ಮುಂದಿನ ವಿಚಾರಣೆಯನ್ನು ಜುಲೈ 24ಕ್ಕೆ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಮೂರ್ತಿಗಳಾದಂತ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಕಂತೆ ಹಣ ಕಂಡು ಬಂದಿತ್ತು. ಈ ಹಣ ಕಂಡು ಬಂದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇದು ಸುದ್ದಿ ಮಾಧ್ಯಮದಲ್ಲೂ ಕೂಡ ತುಂಬಾ ಟ್ರೆಂಡಿಂಗ್ ಆಗಿತ್ತು. ಹಾಗೆ ತುಂಬಾ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಇವರಿಗೆ ಸ್ಥಾನದಿಂದ ಪದಚ್ಯುತಿ ಮಾಡ್ಬೇಕಂತ ಎಲ್ಲಾ ಕಡೆಯಿಂದ ಕೂಗುಗಳು ಕೇಳ್ತಾ ಬರ್ತಾ ಇತ್ತು. ಇದೀಗ 2 ಸದನಗಳಲ್ಲಿ ಇವರ ಪದಚ್ಯುತಿ ಕಾರ್ಯ ನಡೀತಾ ಇದೆ. 2 ಸದನಗಳಲ್ಲಿ ಪದಚ್ಯುತಿ ಕಾರ್ಯಗಾಗಿ ನೋಟಿಸ್ ಕೂಡ ಸಲ್ಲಿಸಲಾಗಿದೆ. ಹಾಗೆ 200ಕ್ಕೂ ಅಧಿಕ ಸಂಸದರು ಈ ಪದಚ್ಯುತಿ ಕಾರ್ಯಕ್ಕೆ ಸಹಿ ಹಾಕಿದ್ದಾರಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಆದ್ರೆ ಇಲ್ಲಿ ಸಚಿವರು ರಮ್ಮಿ ಆಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಹೇಳಿತು. ಹಾಗೆ ಈ ಸಚಿವರು ತಕ್ಷಣವೇ ರಾಜೀನಾಮೆ ನೀಡಬೇಕಂತ ಕಾಂಗ್ರೆಸ್ ಹೇಳಿತು. ಮುಂದೆ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರಂತ ಕಾಯ್ದು ನೋಡಬೇಕು. ಮಹಾರಾಷ್ಟ್ರದ ಕೃಷಿ ಸಚಿವರು ರಮ್ಯ ಆಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು. ಈ ಬಗ್ಗೆ ನಾನು ನಿನ್ನೆ ಮಾಡಿರುವ ಫುಲ್ ನ್ಯೂಸ್ ನಲ್ಲಿ ಡೀಟೇಲ್ ಆಗಿ ಹೇಳಿದೆ. ಮುಂದುವರೆದು ಕಾಂಗ್ರೆಸ್ ಈಗ ಹೇಳ್ತಾ ಇದೆ, ಅವರನ್ನು ಆ ಸ್ಥಾನದಿಂದ ಪದಚ್ಯುತಿ ಮಾಡಬೇಕು, ಆ ಸ್ಥಾನದಿಂದ ಆ ಕೃಷಿ ಸಚಿವರನ್ನು ತೆಗೆದು ಹಾಕ್ಬೇಕಂತ ಈಗ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ.
ಒಂದು ಕಡೆ ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಗಳ ಹಾವಳಿ ಹೆಚ್ಚಿಗಾಗಿತ್ತು. ಅಂದರೆ ಅದರಲ್ಲಿ ರಮ್ಮಿ ಹಲವಾರು ಬೆಟ್ಟಿಂಗ್ ಆ್ಯಪ್ಗಳು ಇದರಲ್ಲಿ ಸೇರ್ಕೊಳ್ತವೆ. ಈ ಆ್ಯಪ್ಗಳ ಹಾವಳಿ ತುಂಬ ಹೆಚ್ಚಿಗೆ ಆಗಿತ್ತು ಅಂತ ಹೇಳ್ಬೋದು. ಈ ಆ್ಯಪ್ಗಳನ್ನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಪ್ರಮೋಷನ್ ಕೂಡ ಮಾಡ್ತಾ ಇದ್ರು. ಆ ಪ್ರಮೋಷನ್ಗಳಿಂದ ಹಲವಾರು ನಾಗರಿಕರು ಅದರ ಚಟಕ್ಕೆ ಒಳಗಾಗ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ತೆಲುಗು ನಟರಾದಂಥ ರಾಣಾ ದಗ್ಗುಬಟ್ಟಿ ಹಾಗೆ ವಿಜಯ್ ದೇವರಕೊಂಡ ಹಾಗೆ ಮತ್ತು ಬಹುಭಾಷಾ ನಟರಾದಂಥ ಪ್ರಕಾಶ್ ರಾಜ್ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ. ಇಡಿ ನೋಟಿಸ್ ಕೊಟ್ಟಿದ ಕಾರಣ ಅವರಿಗೆ ಒಂದ್ ಕಡೆ ಶಾಕ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇಡಿ ನೋಟಿಸ್ ಕೊಟ್ಟಿ ಅವರಿಗೆ ವಿಚಾರಣೆಗೆ ಹಾಜರಾಗಲು ಹೇಳಿದೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯಾಗಿ ಇಡಿ ಎಷ್ಟೇ ಬಾರಿ ಆದ್ರೂ ನೋಟಿಸ್ ಕೊಟ್ಟರು ಈ ಬೆಟ್ಟಿಂಗ್ ಆ್ಯಪ್ಗಳ ಪ್ರಮೋಷನ್ ಏನು ಕಡಿಮೆ ಆಗಲ್ಲ. ಈ ಬೆಟ್ಟಿಂಗ್ ಆ್ಯಪ್ಗಳು ದೇಶದ ಜನರ ಜೀವನವನ್ನು ಹಿಡಿತಿವೆ ಅಂತ ಹೇಳ್ಬಹುದು. ಹಾಗೆ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ಬೆಟ್ಟಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡಬೇಕು ಅಥವಾ ಹಾಗೆ ಬಿಡಬೇಕು ಅಂತ ನೀವೇ ಹೇಳಿ. ಇಟಲಿಯಲ್ಲಿ ನಡೆದಂತ GT4 ಯುರೋಪಿಯನ್ ಸೀರೀಸ್ನ ಕಾರಿನ ರೇಸ್ ನಡೀತಾ ಇತ್ತು. ಅಲ್ಲಿ ತಮಿಳ್ನ ನಟರಾದಂತ ಅಜಿತ್ ಕೂಡ ಅಲ್ಲಿ ಭಾಗವಹಿಸಿದ್ರು. ಅಲ್ಲಿ ಅವರ ಕಾರು ಆಘಾತಕ್ಕೀಡಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ರೀತಿಯ ಘಟನೆ ಕೆಲವು ದಿನಗಳ ಹಿಂದೆ ಕೂಡ ಆಗಿತ್ತು. ಈ ಘಟನೆ ಆದ ಬೆನ್ನಲ್ಲೇ ಈ ಘಟನೆಯ ಕುರಿತು ತಮಿಳ್ ನಟರಾದಂತ ಅಜಿತ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ಬರೆದುಕೊಂಡಿದ್ದಾರೆ. 2-3 ಸರತಿ ಆಯ್ತು ಈ ರೀತಿಯ ಘಟನೆ ಆಗ್ತಾ ಇದೆ. ಆದ್ರೂ ಕೂಡ ಅವರ ರೇಸಿನ ಹುಚ್ಚು ಬಿಡ್ತಾ ಇಲ್ಲ. ಇದನ್ನು ಹುಚ್ಚು ಅನ್ಬೇಕು ಅಥವಾ ಅವರ ಕಿಚ್ಚು ಅನ್ಬೇಕು ಗೊತ್ತಿಲ್ಲ. ನಿಮಗೇನ್ ಅನಿಸುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಇವತ್ತಿನ ಫುಲ್ ನ್ಯೂಸ್ ಬಗ್ಗೆ ನಿಮಗೇನ್ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ಫುಲ್ ನ್ಯೂಸ್ ನಿಮಗೆ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿಯ ಫುಲ್ ನ್ಯೂಸ್ಗಳ ವಿಡಿಯೋಗಾಗಿ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.